ಯಾದಗಿರಿ ಜಿಲ್ಲೆಯ ಸುರಪುರ ಮತಕ್ಷೇತ್ರದ ಹುಣಸಗಿ ತಾಲೂಕಿನ ದೇವರಗಡ್ಡಿ ಗ್ರಾಮದ ಆರಾಧ್ಯ ದೇವರಾದ ಶ್ರೀ ಗಡ್ಡಿ ಗದ್ದೆಮ್ಮ ದೇವಿ ಸನ್ನಿಧಾನದಲ್ಲಿ ರಾಜ ವೇಣುಗೋಪಾಲ ನಾಯ್ಕ್ ಅವರು ಸುರಪುರ ಮತಕ್ಷೇತ್ರದ ಜನಪ್ರಿಯ ಶಾಸಕರಾಗಿ ಆಯ್ಕೆಯಾದ ಹಿನ್ನೆಲೆ ಗ್ರಾಮದ ಕಾಂಗ್ರೆಸ್ ಕಾರ್ಯಕರ್ತರು ಗ್ರಾಮಸ್ಥರೆಲ್ಲರೂ ಬೇಡಿಕೊಂಡ ಹರಕೆಯಂತೆ ಶಾಸಕರ ನೇತೃತ್ವದಲ್ಲಿ ಶ್ರೀ ಗದ್ದೆಮ್ಮ ದೇವಿಗೆ ವಿಜೃಂಭಣೆಯಿಂದ ಉಡಿ ತುಂಬುವ ಕಾರ್ಯಕ್ರಮ, ತೆಂಗಿನಕಾಯಿ ಸಮರ್ಪಣೆ, ಶಾಸಕರ ತುಲಾಭಾರ ನೆರವೇರಿಸಿ ನಾಣ್ಯ, ದವಸ ಧಾನ್ಯವನ್ನ ದೇವರಿಗೆ ಸಮರ್ಪಿಸಲಾಯಿತು. ಜಂಗಿನಗಡ್ಡಿ ಗ್ರಾಮದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಅಭಿಮಾನಿಗಳಿಂದ ಏರ್ಪಡಿಸಿದ್ದ ಅಭಿನಂದನಾ ಸಮಾರಂಭ ಕಾರ್ಯಕ್ರಮವನ್ನು ಶಾಸಕರು ರಾಜ ವೇಣುಗೋಪಾಲ ನಾಯಕ್ ಅವರು ಉದ್ಘಾಟನೆ ಮಾಡಿದರು. ಶಾಸಕ ರಾಜ ವೇಣುಗೋಪಾಲ್ ನಾಯಕರು ಗ್ರಾಮದಲ್ಲಿ ನೂತನ ವಾಲ್ಮೀಕಿ ಭವನದ ಕಟ್ಟಡವನ್ನ ಲೋಕಾರ್ಪಣೆ ಮಾಡಿದರು. ಗ್ರಾಮದ ಸಿಸಿ ರಸ್ತೆಯ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಶ್ರೀ ಗಡ್ಡಿ ಗದ್ದೆಮ್ಮ ದೇವಿಯ ಆಶೀರ್ವಾದ, ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ ಹೀಗೆ ಇರಲಿ ಎಂದರು. ನಿಮ್ಮ ಗ್ರಾಮ ತಾಲೂಕಿನ ಕಟ್ಟಕಡೆಯ ಗ್ರಾಮವಾದರೂ ನನ್ನ ಮನಸ್ಸಿಗೆ ಹತ್ತಿರವಾದ ಗ್ರಾಮವಾಗಿದೆ. ಈ ಗ್ರಾಮಕ್ಕೆ ಮೂಲ ಸೌಕರ್ಯ ಒದಗಿಸುವುದು ನನ್ನ ಜವಾಬ್ದಾರಿ. ನಿಮ್ಮ ಬೇಡಿಕೆಯಂತೆ ಗ್ರಾಮದ ಅಭಿವೃದ್ಧಿ ಮಾಡುವುದಾಗಿ ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಯುವ ನಾಯಕರಾದ ರಾಜಾ ಸಂತೋಷ್ ನಾಯ್ಕ್, ರಾಜ್ಕುಮಾರ್ ನಾಯ್ಕ್, ರಾಜಾ ವಿಜಯ್ ಕುಮಾರ್ ನಾಯ್ಕ್, ರಾಜಾ ಸುಶಾಂತ್ ನಾಯ್ಕ್, ವೆಂಕೋಬಾ ಸಾಹುಕಾರ್, ಮಲ್ಲಣ್ಣ ಸಾಹುಕಾರ್, ರಾಜಶೇಖರ್ ಪಾಟೀಲ್, ನೆಂಗರಾಜ್ ಬಾಚಿಮಟ್ಟಿ ಸೇರಿದಂತೆ ನೂರಾರು ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿ ಜುಮ್ಮಣ್ಣ ಗುಡಿಮನಿ, ನ್ಯೂಸ್ 16 ಕನ್ನಡ, ಯಾದಗಿರಿ.